अगली खबर हुबली से है। हुबली में बीजेपी वर्कर सुजाता हांडी के कपड़े उतारने के मामले में नया मोड़ आ गया है। कांग्रेस लीडर रजत गढ़ी ने प्रेस कॉन्फ्रेंस में आरोप लगाया कि एमएलए महेश टेंगिनकाई इस मामले के पीछे हैं। कांग्रेस नेता ने कहा कि यह वीडियो सुजाता के भाई ने बनाया था और खुद उन्होंने अपने कपड़े उतारने के वीडियो को तोड़ मरोड़ कर रिलीज किया। साथ ही कहा कि वीडियो पुलिस को ब्लैकमेल करके फैलाया गया है। साथ ही कहा कि एमएलए महेश ने पार्टी में शैतानी सोच वाले लोगों को भर्ती कर रखा है। रजत गढ़ी ने कहा कि पुलिस विभाग को इस मामले की पूरी जांच करनी चाहिए। ಒಂದು ಟೂಲ್ ಕಿಟ್ ಬಗ್ಗೆ ಮಾತನಾಡಕ್ಕೆ ನಾವು ಇವತ್ತು ತಮ್ಮನ್ನ ಕರೆದಿದ್ದೇವೆ. ಮಹೇಶ್ ಟೆಂಗಿನಕಾಯಿ ಅನ್ನುವಂಥ ಇಲ್ಲಿಯ ಬಿಜೆಪಿಯ ಶಾಸಕರು ಒಂದು ಟೂಲ್ ಕಿಟ್ ಅನ್ನು ಸೃಷ್ಟಿ ಮಾಡಿದ್ದಾರೆ. ಅವ್ರಿಗೇನಾಗ್ಬಿಟ್ಟಿದೆ, ಅವ್ರ ಕ್ಷೇತ್ರದಲ್ಲಿ ಭದ್ರತೆ ಕಳ್ಕೊಂಡು ಬಿಡ್ತೀನಿ ಅನ್ನುವಂಥ ಒಂದು ಚಿಂತನೆಯಲ್ಲಿ ಅವರಿದ್ದಾರೆ. ಅವ್ರ ಗುರುಗಳು ನಾನು ಮತ್ತೆ ವಾಪಸ್ ಬಂದು ನಿಲ್ಲಬೇಕನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಂದಿಷ್ಟು ಬಿಜೆಪಿ ನಾಯಕರು ಅವರು ಇಲ್ಲಿ ಸ್ಪರ್ಧೆ ಮಾಡಬೇಕನ್ನುವಂಥ ತಯಾರಿಯಲ್ಲಿದ್ದಾರೆ. ಈ ಅಭದ್ರತೆಯಲ್ಲಿ ಅವ್ರ ಸೀಟ್ ಅವ್ರು ಉಳಿಸ್ಕೋಬೇಕನ್ನೋ ದೃಷ್ಟಿಯಿಂದ ಹುಬ್ಬಳ್ಳಿಯನ್ನು ಶಾಂತಿ ಭಗ್ನ ಮಾಡಬೇಕಂತ ಹೇಳಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಮೊನ್ನೆ ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾದ್ರೆ ಒಂದು ಫೋಟೋನ ಕೊಟ್ಟು ನಾನು ಮಾತಾಡಿದ್ದೀನಿ. ಇದ್ರ ಹಿಂದೆ ಮಹೇಶ್ ಟೆಂಗಿನಕಾಯಿ ಅವರು ಇದ್ದಾರೆ. ಮಹೇಶ್ ಟೆಂಗಿನಕಾಯಿ ಅವರು ಮೀಟಿಂಗ್ ಮಾಡಿದರು. ಈ ಎಂಟೈರ್ ಪ್ರಕರಣದ ಹಿಂದೆ ಇರುವಂಥ ವ್ಯಕ್ತಿ ಮಹೇಶ್ ಟೆಂಗಿನಕಾಯಿ ಒಬ್ಬರೇ. ಇದು ಅವರು ಕ್ರಿಯೇಟ್ ಮಾಡಿರುವಂಥ ಟೂಲ್ ಕಿಟ್ ಅನ್ನೋದನ್ನು ನಾನು ಹೇಳಿದ್ದೆ. ಇವತ್ತು ಮತ್ತೆ ನಾನು ಅದನ್ನೇ ಹೇಳ್ತೀನಿ. ಈ ಎಂಟೈರ್ ಪ್ರಕರಣ ಶಾಂತಿ ಭಗ್ನ ಮಾಡೋಕ್ಕೆ, ಕಾನೂನು ಸುವ್ಯವಸ್ಥೆ ಗೆಡ್ಸೋಕ್ಕೆ, ಮಹಿಳೆಯರ ಮೇಲೆ ಗೌರವ ಚ್ಯುತಿ ಮಾಡೋ ಕೆಲಸ ಯಾರಾದರೂ ಮಾಡಿದ್ರು ಅದು ಕೇವಲ ಬಿಜೆಪಿಯ ಮಹೇಶ್ ಟೆಂಗಿನಕಾಯಿ ಅವರು ಮಾಡಿದ್ದಾರೆ ಅನ್ನೋದನ್ನು ನಾನು ಹೇಳಕ್ಕೆ ಬಯಸ್ತೀನಿ. ಈ ರಾಕ್ಷಸ ಮಹಿಳೆ ಹಿಂದೆ ಯಾರಿದ್ದಾರೆ ಅಂತಂದರೆ ಮಹೇಶ್ ಟೆಂಗಿನಕಾಯಿ ಇದ್ದಾರೆ. ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ಶಾಂತಿ ಕದಡುವ ಉದ್ದೇಶದಿಂದ ತನ್ನನ್ನು ತಾನೇ ಭಾಳ ಬುದ್ಧಿವಂತ ಅಂತ ತಿಳ್ಕೊಂಡಿರುವಂಥ ಮಹೇಶ್ ಟೆಂಗಿನಕಾಯಿ ಅವರು ಸ್ಥಳೀಯವಾಗಿ ವಾರ್ಡ್ ನಂಬರ್ 59ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಭಾಳ ಬಲಿಷ್ಠವಾಗಿದೆ, ಅದನ್ನು ಹಾಳು ಮಾಡಬೇಕಂತ ಹೇಳಿ SIRನ ಫ್ಯಾಮಿಲಿ ಮ್ಯಾಪಿಂಗ್ಗೆ ಬೂತ್ ಲೆವೆಲ್ ಆಫೀಸರ್ ಆದಂಥ ನಂದಿನಿ ಕುಲಕರ್ಣಿಯವರಲ್ಲಿ ಹೋದಾಗ ಅವ್ರ ಜೊತೆ ಸ್ಥಳೀಯ BJP ಕಾರ್ಯಕರ್ತರನ್ನ ಕಳಿಸಿ ವೋಟ್ ಚೋರಿ ಏನು ರಾಹುಲ್ ಗಾಂಧಿ ಹೇಳ್ತಾರೆ ಅದರ ಒಂದು ಭಾಗನ್ನು ಅವರು ಮಾಡೋಕ್ಕೆ ಪ್ರಯತ್ನಿಸಿದಾಗ ಅಲ್ಲಿಯ ಸ್ಥಳೀಯರಾದಂಥ ಪ್ರಶಾಂತ್ ಬೊಮ್ಮಜ್ಜಿ ಇರ್ಬೋದು ಮತ್ತು ನಮ್ಮ ಇನ್ನೊಬ್ಬ ಅಲ್ಲಿಯ ಸ್ಥಳೀಯರಾದಂಥ ಸುಮಿತ್ ಅನ್ನುವಂಥ ವ್ಯಕ್ತಿ ಅದನ್ನು ತಕರಾರು ಮಾಡಿದಾಗ, ನೀವು BJP ಕಾರ್ಯಕರ್ತರು ನಿಮಗೆ ಯಾಕೆ ಡಾಕ್ಯುಮೆಂಟ್ ಕೊಡಬೇಕಂತ ಕೇಳಿದಾಗ, ಇವನ್ಯಾರು ನಮ್ಮ ಮರ್ಯಾದ ದಾಸ್ ಅನ್ನುವಂಥ ಒಬ್ಬ BJP ಕಾರ್ಯಕರ್ತ ಅವರ ತಂಗಿ ಆಗಿರುವಂಥ ಅಥವಾ ಅಕ್ಕ ಆಗಿರುವಂಥ ಸುಜಾತಾ ಹಂಡಿನ ಕರೆಸಿ ಬೊಮ್ಮಜ್ಜಿ ಮತ್ತು ಸುಮಿತ್ ಅನ್ನೋರ ಕುಟುಂಬಕ್ಕೆ ಹಿಗ್ಗಾಮುಗ್ಗ ಹೊಡೆದಿರ್ತಾರೆ. ಇದನ್ನು ಪ್ರಶ್ನೆ ಮಾಡೋಕ್ಕೆ ಸುವರ್ಣ ಕಲ್ಕುಂಟ್ಲ ಅವರು ಅಲ್ಲಿ ಹೋದಾಗ ನೀವು ಯಾಕೆ ಈ ರೀತಿ ಮಾಡಿರಿ ಅಂತ ಕೇಳಕ್ಕೆ ಹೋದಾಗ ಅವ್ರ ಮೇಲೂ ಕೂಡ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ ಪ್ರಾಥಮಿಕವಾಗಿ ಕೇಶಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗ್ತದೆ. ದಾಖಲಾದ ಮೇಲೆ ನಮ್ಮ ಕೆಲಸ ಏನು, ಆ್ಯಸ್ ಎ ಪಾರ್ಟಿ ನಾವು ನಮ್ಮ ಪಾಲಿಕೆ ಸದಸ್ಯರು ಎಲ್ಲ ಸೇರಿಕೊಂಡು ನಾವು ಹೋಗಿ ನಮ್ಮ ಅಸೆಂಬ್ಲಿ ರಿಟರ್ನಿಂಗ್ ಆಫೀಸರ್ ಆಗಿರುವಂಥ ರುದ್ರೇಶ್ ಗಾಳಿ ಅವರು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರು, ಹುಬ್ಬಳ್ಳಿ ಸೆಂಟ್ರಲ್ ಅಸೆಂಬ್ಲಿ ರಿಟರ್ನಿಂಗ್ ಆಫೀಸರ್ ಆಗಿರ್ತಾರೆ, ಅವ್ರ ಮುಂದೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. BLO ಅವರು BJP ಕಾರ್ಯಕರ್ತರನ್ನ ತೊಗೊಂಡು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರಂತೆ ಒಂದು ಕಂಪ್ಲೇಂಟ್ನ ನಾವು ಕೊಡ್ತೀವಿ. ಈ ಕಂಪ್ಲೇಂಟ್ ಕೊಟ್ಟು 1 ತಾಸಿಗೆ ಮಹೇಶ್ ಟೆಂಗಿನಕಾಯಿ ಅವರು ಸುಜಾತಾ ಹಂಡಿ ಮನೆ ಮುಂದೆ ಕೂತ್ಕೊಂಡು ನೀನು ಏನು ಬೇಕಾದ್ರೂ ಮಾಡಮ್ಮ, ನಾನು ನಿನ್ನ ಜೊತೆ ಇದ್ದೀನಿ ಅನ್ನುವಂಥ ಧೈರ್ಯ ಮಹೇಶ್ ಟೆಂಗಿನಕಾಯಿ ಅವರು ಅವ್ರಿಗೆ ತುಂಬಿಸಿದ್ದಾರೆ. ಇದನ್ನು ಸ್ವತಃ ಮಹೇಶ್ ಟೆಂಗಿನಕಾಯಿ ಅವರು ತಮ್ಮ ಚಾನಲಲ್ಲಿ ಅವರೇ ಒಪ್ಕೊಂಡಿದ್ದಾರೆ. ಹೌದು, ಸುಜಾತಾ ಹಂಡಿ ನಮ್ಮ ಕಾರ್ಯಕರ್ತೆ, ಆಕಿ ಮನೆ ಮುಂದೆ ನಾನು ಕೂತ್ಕೊಂಡಿದ್ದು ನಿಜ, ಆಕಿಗೆ ಧೈರ್ಯ ತುಂಬಿದ್ದು ನಿಜ ಅನ್ನೋದನ್ನು ಮಹೇಶ್ ಟೆಂಗಿನಕಾಯಿ ತಮ್ಮ ಮುಂದೆ ಅವರೇ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಇದಾದಮೇಲೆ ಸಾಯಂಕಾಲ ಏನಾಗ್ತದೆ, ತಡಾತಡಿಯಾಗಿ ಮಹೇಶ್ ಟೆಂಗಿನಕಾಯಿ ಅವರು ಬೂತ್ ಲೆವೆಲ್ ಏಜೆಂಟನ್ನು ಬದಲಾವಣೆ ಮಾಡಿ ಮರ್ಯಾದ ದಾಸ್ ಅವ್ರನ್ನ ಬೂತ್ ಲೆವೆಲ್ ಏಜೆಂಟ್ ಮಾಡ್ಬೇಕಂತೇಳಿ ಅವತ್ತಿನ ದಿನ ಸಾಯಂಕಾಲ 5:30ಗೆ ಮತ್ತೊಮ್ಮೆ ಎಲೆಕ್ಷನ್ ರಿಟರ್ನಿಂಗ್ ಆಫೀಸರ್, ಅಸೆಂಬ್ಲಿ ರಿಟರ್ನಿಂಗ್ ಆಫೀಸರ್ ಮುಂದೆ ಅವರೊಂದು ಒಂದು ಅರ್ಜಿಯನ್ನು ಕೊಡ್ತಾರೆ. ಈಗ ಈ ಸುಜಾತಾ ಮರ್ಯಾದ ದಾಸ್ ವ್ಯಕ್ತಿ ಏನಿದಾನಲ್ಲ, ಇವನು BLA 2 ಆಗಿರಲಿಲ್ಲ. ನಾವು ಪ್ರಕರಣ ದಾಖಲೆ ಮಾಡಿದ್ಮೇಲೆ ಇವ್ರನ್ನ BLA 2 ಮಾಡುವಂಥ ಪ್ರಯತ್ನ ಮಹೇಶ್ ಟೆಂಗಿನಕಾಯಿ ಅವರು ಮಾಡಿ ತೊಡಗಿದ್ದಾರೆ. ಈಗೇನಾಗ್ಬಿಟ್ಟಿದೆ, ಕೆಲವೊಂದಿಷ್ಟು ಪ್ರಕರಣಗಳು ಏನು ದಾಖಲಾದವಲ್ಲ, ಆ ದಾಖಲಾದ ಪ್ರಕರಣಗಳಲ್ಲಿ 6 ಜನರ ಮೇಲೆ ಆರೋಪ ಇತ್ತು. ಕೇವಲ ಸುಜಾತಾ ಹಂಡಿ ಒಬ್ಬರನ್ನೇ ಬಂಧಿಸಿದ್ದಾರೆ, ಉಳಿದ 5 ಆರೋಪಿಗಳನ್ನ ಬಂಧಿಸಿಲ್ಲ ಅಂತೇಳಿ ನಾವು ನಿನ್ನೆ ಹೋಗಿ ಮತ್ತೊಮ್ಮೆ ಪೊಲೀಸರ ಮುಂದೆ ನಾವು ಕೇಳ್ಕೊಂಡಿದ್ದೀವಿ, ಉಳಿದ 5 ಜನರನ್ನ ನೀವು ಬಂಧಿಸಬೇಕು ಅಂತೇಳಿ. ಇನ್ನೇನು DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಹುಬ್ಳಿಗೆ ಬರ್ತಾರಂತೇಳಿ ಗೊತ್ತಾದ ತಕ್ಷಣ ಇವರು ಪೊಲೀಸರ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಸುಜಾತಾ ಹಂಡಿಯ ವಿಡಿಯೋನ ಇಟ್ಕೊಂಡು, ಆ ಸುಜಾತಾ ಹಂಡಿ ವಿಡಿಯೋ ಯಾರು ಮಾಡ್ಯಾರ್ರಿ, ಇದೇ ಮರ್ಯಾದ ದಾಸ್ ಆ ಸುಜಾತಾ ಹಂಡಿ ವಿಡಿಯೋ ಮಾಡೋಣ, ಯಾರ ಮುಖಾಂತರ ಸ್ವಂತ ತಮ್ಮನ ಆ ವಿಡಿಯೋನ ಮಾಡಿ ಮಹೇಶ್ ಟೆಂಗಿನಕಾಯಿ ಅವರು ಕೊಡ್ತಾರೆ. ಮಹೇಶ್ ಟೆಂಗಿನಕಾಯಿ ಅವರು ಈ ವಿಡಿಯೋನ ಇಟ್ಕೊಂಡು ಪೊಲೀಸರ ಮೇಲೆ ಬ್ಲ್ಯಾಕ್ ಮೇಲ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ನೀವು ಉಳಿದ ಆರೋಪಿಗಳನ್ನ ನೀವು ಬಂಧನ ಮಾಡಿದ್ರಪ್ಪ ಅಂತಂದ್ರೆ ನಾನು ಈ ವಿಡಿಯೋ ಬಿಡ್ತೀನಿ ಅಂತ ಹೇಳಿ 2 ದಿನ ಆಯಿತು, 3 ದಿನ, ಇವತ್ತು 4-5 ದಿನ ಕಾಲ ಆದರೂ ಉಳಿದ ಆರೋಪಿಗಳು ಬಂಧನ ಆಗಿಲ್ಲ. ಯಾಕಂದ್ರೆ ಪೊಲೀಸರ ಮೇಲೆ
ಒಂದು ಬ್ಲ್ಯಾಕ್ ಮೇಲ್ ಮಾಡುವಂಥ ಪ್ರಯತ್ನ ಅವ್ರು ಮಾಡ್ತಾರೆ. ಇವತ್ತೇನಾಗ್ಬಿಟ್ಟೈತಿ, ಆ ವಿಡಿಯೋ ಬಿಡುಗಡೆ ಯಾವಾಗ ಮಾಡ್ತಾರ, ಸ್ವತಃ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹುಬ್ಳಿಗೆ ಬರ್ತಾರ ಅನ್ನೋ ಕಾಲಕ್ಕೆ ಶಾಂತಿ ಭಂಗನ ಮಾಡಬೇಕು, ಕಾನೂನು ಸುವ್ಯವಸ್ಥೆ ಕೆಡಿಸ್ಬೇಕು, ಕಾಂಗ್ರೆಸ್ ಸರ್ಕಾರದ ಮೇಲೆ ಕೆಟ್ಟ ಹೆಸರು ತರಬೇಕು, ಒಳ್ಳೆ ರೀತಿ ಪೊಲೀಸಿಂಗ್ ಮಾಡುವಂಥ ಪೊಲೀಸ್ ಅಧಿಕಾರಿಗಳ ಹೆಸರು ಕೆಡಿಸ್ಬೇಕು ಅನ್ನುವಂಥ ದೃಷ್ಟಿಯಿಂದ ಆ ವಿಡಿಯೋನ ಅವರೇ ಬಿಡುಗಡೆ ಮಾಡ್ತಾರೆ. ಆನಂತರ ನಾವು ಇಲ್ಲಪ್ಪ ಆ ವಿಡಿಯೋ ಆದರೆ ಆಕಿನ ಪೊಲೀಸರು ವಿವಸ್ತ್ರ ಮಾಡಿಲ್ಲ, ಆಕಿನೇ ಸ್ವತಃ ಬಟ್ಟೆ ಬಿಚ್ಕೊಂಡು ಹತ್ತಾಳ ಅಂತೇಳಿ ನಾವು ಹೇಳಿದಾಗ ಪೊಲೀಸರು ಏನು ಮಾಡತ್ತಿದ್ರು, ಪೊಲೀಸ್ ಕಸ್ಟಡಿ ಇದ್ದಾಗ ಬಟ್ಟೆ ಬಿಚ್ಚಿದ್ರು ಅನ್ನುವಂಥ ವರ್ಷೆ ಅವರು ಬದಲಾವಣೆ ಮಾಡಿದ್ದಾರೆ. ಹಿಂಗೇನಾಗ್ಬಿಟ್ಟಿದ್ರು, ಈಗ ಹೊರ ಬಂದ ಮೇಲೆ ಇವ್ರ ಎಂಟೈರ್ ಚೇಂಜ್, ಸ್ಟೋರಿನ ಚೇಂಜ್. ಬೆಳಗ್ಗೆ ಅಂತ ಹೇಳಿದ್ರು, ಇಲ್ಲ ಪೊಲೀಸರು ಆಕಿನ ಬಟ್ಟೆ ಬಿಚ್ಚಿ ಹೊಡೆದ್ರು ಅಂತ ಹೇಳಿದ್ರು. ಯಾವತ್ತು ಆಕಿನ ಬಟ್ಟೆ ಬಿಚ್ಚಾಳ ಅಂತ ಗೊತ್ತಾಗ ಕೂಡಲೇ BJP ದೊಡ್ಡ ದೊಡ್ಡ ಲೀಡರ್ಗಳು ಅವರ ಬಂದು ಹೇಳಿದ್ರು, ಆಕಿ ಬಟ್ಟೆ ಬಿಚ್ಚಿಲ್ಲ, ಆಕಿನ ಬಟ್ಟೆ ಬಿಚ್ಚಾಳ, ಆಯ್ತು ಬಿಚ್ಚಲಿ ಬಿಡುವ. ಪೊಲೀಸರು ಏನು ಮಾಡ್ತಿದ್ರು ಕಸ್ಟಡಿಯಾಗಂತೆ ಪ್ರಹ್ಲಾದ್ ಜೋಶಿ ಅವ್ರು ಕೇಳ್ತಾರೆ, ಆರ್ ಅಶೋಕ್ ಅವ್ರು ಕೇಳ್ತಾರೆ. ಇವ್ರು ಏನು ಮಾಡತ್ತಾರೆ, ಈಗ ನೀವು ಒಂದು ವಿಷಯ ತಿಳ್ಕೊರಿ, ಎಂಟೈರ್ ಪ್ರಕರಣದಾಗ ಮಹೇಶ್ ತೆಂಗಿನಕಾಯಿ ಅನ್ನುವಂಥ ಶಾಸಕರು ರಾಕ್ಷಸ ವೃತ್ತಿಯಲ್ಲಿರೋರನ್ನ ಕರ್ಕೊಂಬಂದು ರಾಜಕಾರಣಕ್ಕೆ ಸೇರ್ಸತ್ತಾರ. ಉದ್ದೇಶ ಹುಬ್ಳಿ ಶಾಂತಿನ ಭಗ್ನ ಮಾಡಬೇಕು. ನಾನು ಅವತ್ತು ಹೇಳಿದ್ದೆ, ಇವತ್ತು ಹೇಳತ್ತೇನೆ. ನಾವು 1ನೇ ದಿವಸ ಜನವರಿ 2ನೇ ತಾರೀಕು ದಿವಸ ಏನು ಫಸ್ಟ್ ವಿಡಿಯೋ ಕೊಟ್ಟಿದೆ, ಇದ್ರಾಗ ಮತದಾನ ವೋಟ್ ಚೋರಿ ಆಗ್ತಾಯಿತ್ತು ಅಂತ ಹೇಳಿ, ಆಗಿನ ಕಾಲದಾಗ ನೀವು ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಈ ವಿಷಯನ ಸೀರಿಯಸ್ ತೊಗೊಂಡಿದ್ರೆ ಇವತ್ತು ಈ ಹಂತಕ್ಕೆ ಈ ಪರಿಸ್ಥಿತಿ ಹೋಗ್ತಿರ್ಲಿಲ್ಲ. ನಿನ್ನೆ ದಿನ ಪ್ರಹ್ಲಾದ್ ಜೋಶಿ ಅವರು BJP ಆಫೀಸ್ ಒಳಗೆ ಮೀಟಿಂಗ್ ಮಾಡ್ಬೇಕಾರೆ ಬಾಜು ಕೂತ್ಕೊಂಡು ಮಹೇಶ್ ತೆಂಗಿನಕಾಯಿ ಒಂದು ಚೀಟಿ ಕೊಡ್ತಾರೆ ಪ್ರಹ್ಲಾದ್ ಜೋಶಿ, ಮರ್ಯಾದಾಸ್ BLA ಇದ್ದಾರೆ ಹೇಳ್ರಿ ಅಂತ. ಪಾಪ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ನೂ ಕೂಡ ಮಿಸ್ಗೈಡ್ ಮಾಡುವಂಥ ಪ್ರಯತ್ನ ಮಹೇಶ್ ತೆಂಗಿನಕಾಯಿ ಅವ್ರು ಮಾಡತ್ತಾರೆ. ಇವತ್ತು ಈ ಮಹೇಶ್ ತೆಂಗಿನಕಾಯಿನ ನಂಬ್ಕೊಂಡು ಆರ್ ಅಶೋಕ್ ಅವ್ರು ಇರ್ಬೋದು, ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಇರ್ಬೋದು, ಪ್ರೊಟೆಸ್ಟಿಗೆ ಬಂದಾರೆ. ಇವತ್ತೇನು ನಾನೊಂದು ಮಟೀರಿಯಲ್ ನಿಮ್ಗೆ ಈಗ ಬಿಡುಗಡೆ ಮಾಡ್ತೀನಿ, ಆ ಮಟೀರಿಯಲ್ ನೋಡಿಬಿಟ್ರೆ ನೀವೇ ನೋಡ್ರಿ ಮಹೇಶ್ ತೆಂಗಿನಕಾಯಿ ನಿಮ್ಮನ್ನು ಯಾವ ರೀತಿ ಮಿಸ್ಲೀಡ್ ಮಾಡತ್ತಾರಂತ ನಿಮಗೆ ಇವತ್ತು ಗೊತ್ತಾಗ್ತದೆ. ಆ ವಿಡಿಯೋಸ್ ತೋರ್ಸೋದು ಹಚ್ಚಿ ಸೌಂಡ್ ಸೌಂಡ್ साउंड नहीं उसको ಅದ್ರ ವಿಡಿಯೋ ನಿಮ್ಗೆ ಕಳ್ಸೀನಿ, ನಿಮ್ಮ ಮೊಬೈಲ್ದಾಗ ನೀವು ನೋಡ್ರಿ. ಐದು ನಿಮಿಷದ ವಿಡಿಯೋ. ನಾವು ಅವ್ರಂಗೆ 8 ಸೆಕೆಂಡು 9 ಸೆಕೆಂಡ್ ವಿಡಿಯೋ ಕೊಟ್ಟಿಲ್ಲ. ಎಂಟೈರ್ ಅರ್ಧ ಸುಳ್ಳು ಅರ್ಧ ಕರೆ ಇಟ್ಕೊಂಡು ವಿಡಿಯೋ ಮಾಡಿಲ್ಲ. ಇವತ್ತು ಪರಿಸ್ಥಿತಿ ಏನಾಗ್ಬಿಟ್ಟೈತಿ, ಈ ವಿಡಿಯೋ ರಿಲೀಸ್ ಆದಮೇಲೆ ನಾನು ನಿಮ್ಮ ಮುಖಾಂತರ ಕೇಳ್ಕೊತೀನಿ, ಯಾರೆಲ್ಲ ಸುಜಾತ ಹಂಡಿಯಿಂದ ಮಹೇಶ್ ತೆಂಗಿನಕಾಯಿ ಅವ್ರ ಕುಮ್ಮಕ್ಕಿನಿಂದ ಈ ರೀತಿ ದೌರ್ಜನ್ಯಕ್ಕೆ ಒಳಗಾಗಿರಿ, ನೀವು ಹೊರಗೆ ಬಂದು ದೂರು ಕೊಡ್ರಿ. ನಾವು ಇವತ್ತು 11 ಗಂಟೆಗೆ ಪೊಲೀಸ್ ಆಯುಕ್ತರಿಗೆ ಭೇಟಿಯಾಗಿ ಇದನ್ನು ಕೊಟ್ಟು ಇದ್ರ ಮೇಲೆ ಸತ್ಯಾಸತ್ಯತೆ ತನಿಖೆ ಆಗಬೇಕಂತ ಕೇಳ್ಕೊತೀವಿ.